ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯವರು ಒಂದು ಆದೇಶವನ್ನು ಹೊರಡಿಸ್ತಾರೆ. ದಿನಾಂಕ 15/6/2026 ಪೊಲೀಸ್ ಮಹಾನಿರ್ದೇಶಕರು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇವರು ಒಂದು ಸ್ಟ್ಯಾಂಡಿಂಗ್ ಆರ್ಡರ್, ಸ್ಥಾಯಿ ಆದೇಶವನ್ನು ಹೊರಡಿಸ್ತಾರೆ. ಅದು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಇನ್ನಿತರ ಕಡೆಗಳಲ್ಲಿ ನಮಗೆ ಕಾಣಕ್ಕೆ ಸಿಗ್ಬೋದು, ಅಥವಾ ನ್ಯೂಸ್ ಪೇಪರ್ಗಳಲ್ಲಿಯೂ ಕೂಡ ನಾವು ಓದಿರ್ಬೋದು. ಆ ಆದೇಶದಲ್ಲಿ ಅಥವಾ ಆರ್ಡ್ರಲ್ಲಿ ಏನಿತ್ತು ಅಂತ ಹೇಳಿದರೆ, ಕೆಲವು ಪೊಲೀಸ್ ಠಾಣೆಗಳಲ್ಲಿ, ಕರ್ನಾಟಕದ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಈ ವಿಡಿಯೋ ಮತ್ತು ಫೋಟೋ ಹಂಚಿಕೆ, ಸೋಷಿಯಲ್ ಮೀಡಿಯಾದಲ್ಲಿ ಇತರರ ವಿಡಿಯೋ ಫೋಟೋಗಳನ್ನು ಹಂಚುವಂಥದ್ದು, ಸೆರೆ ಹಿಡಿಯುವಂಥದ್ದು, ಈ ಎಲ್ಲ ಕುರಿತಾಗಿ FIR ಅನ್ನು ದಾಖಲಿಸುವಲ್ಲಿ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳು ವಿಳಂಬ ಮಾಡ್ತಾ ಇದೆ ಮತ್ತು ವಿಫಲ ಆಗ್ತಾ ಇದೆ. ಈ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಈ ಆದೇಶದಲ್ಲಿ ಏನಿದೆ ಅಂತ ಹೇಳಿದರೆ, ಮುಖ್ಯವಾಗಿ ಕನ್ಸೆಂಟ್ ಟು ಕ್ಯಾಪ್ಚರ್ ಈಸ್ ಅ ಡಿಫರೆಂಟ್ ಅಂತೇಳಿ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಫೋಟೋವನ್ನು, ಆತನ ಖಾಸಗಿ ಫೋಟೋ ಇರ್ಬೋದು, ಆತನ ದೇಹದ ಫೋಟೋ ಇರ್ಬೋದು, ಯಾವುದೇ ಇರ್ಬೋದು, ಅದರನ್ನು ಫೋಟೋವನ್ನು ನಾವು ತೆಗಿಬೇಕಿದ್ರೆ ಅದಕ್ಕೆ ನಾವು ಪರ್ಮಿಷನನ್ನು ಕೇಳಬೇಕು. ಕನ್ಸೆಂಟ್ ಟು ಕ್ಯಾಪ್ಚರ್ ಇಸ್ ಅ ಡಿಫರೆಂಟ್. ಈಗ ಒಬ್ಬ ವ್ಯಕ್ತಿಯ ಫೋಟೋವನ್ನು ತೆಗಿಲಿಕ್ಕೆ ನನಗೆ ಅನುಮತಿ ಕೊಟ್ಟ ಅಂತಾದರೆ, ಅದೇ ನಾನು ಅದನ್ನು ಶೇರ್ ಮಾಡಲಿಕ್ಕೆ ಆ ಅನುಮತಿ ಅಲ್ಲ ಅಂತ. ಅಂದರೆ ಕನ್ಸೆಂಟ್ ಟು ಡಿಸೆಮಿನೇಷನ್, ಕನ್ಸೆಂಟು ಅದನ್ನು ಶೇರ್ ಮಾಡಲಿಕ್ಕೆ ನಾನು ಅನುಮತಿಯನ್ನು ಪಡೆಯುವಂಥದ್ದಲ್ಲ. ನಾನು ಫೋಟೋವನ್ನು ತೆಗೆಯುವಂತಹ ಅನುಮತಿ ಏನಿದೆ ಅದು ನನಗೆ ಶೇರ್ ಮಾಡಲಿಕ್ಕೆ ನೀಡಿರ್ತಕ್ಕಂತಹ ಅನುಮತಿ ಅಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಇದು ಸೆಟಲ್ಡ್ ಲಾ, ಇದು ಇದೆ ಆಲ್ರೆಡಿ. ಆದರೆ ಅದನ್ನು ಅವರು, ಪೊಲೀಸ್ ಇಲಾಖೆಯವರು ಅದನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಬೇಕು, FIR ದಾಖಲಿಸುವಾಗ ಇದನ್ನು ಗಮನಿಸಬೇಕು ಅಂತ ಹೇಳಿರುವಂಥದ್ದು. ನಾನೊಂದು ವೇಳೆ ಫೋಟೋವನ್ನು ತೆಗೆದೆ ಅಂತಾದರೆ, ಹುಡುಗಿಯದ್ದಾಗಿರ್ಬೋದು, ಹುಡುಗನದ್ದಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅವರ ಪ್ರೈವೇಟ್ ಅಂಗಗಳಿದ್ದಾಗಿರ್ಬೋದು ಅಥವಾ ಖಾಸಗಿ ಚಿತ್ರಗಳಾಗಿರ್ಬೋದು, ಯಾವುದೇ ಇದ್ರೂ ಕೂಡ ನನಗೆ ಅದನ್ನು ಫೋಟೋವನ್ನು ತೆಗಿಲಿಕ್ಕೆ ಪರ್ಮಿಷನ್ ಇದೆ ಅಂತಾದರೆ ನನಗೆ ಶೇರ್ ಮಾಡಲಿಕ್ಕೆ ಅದೇ ಪರ್ಮಿಷನ್ ಅಲ್ಲ. ಕನ್ಸೆಂಟ್ ಟು ಕ್ಯಾಪ್ಚರ್ ಈಸ್ ಅ ಡಿಫರೆಂಟ್, ಕನ್ಸೆಂಟ್ ಟು ಡಿಸೆಮಿನೇಷನ್ ಈಸ್ ಅ ಡಿಫರೆಂಟ್ ಅಂತೇಳಿ ಹೇಳ್ತಾರೆ. ಅದ ನಂತರ ಹೇಳ್ತಾರೆ, ಒಂದು ಸುಪ್ರೀಂ ಕೋರ್ಟಿನ ಒಂದು ರೂಲಿಂಗ್ಸನ್ನು ಉಲ್ಲೇಖ ಮಾಡ್ತಾರೆ. ಜಸ್ಟಿಸ್ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಕೇಸಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಒಂದು ಹೇಳುತ್ತದೆ ಏನು ಅಂತ ಹೇಳಿದರೆ, ಗೌಪ್ಯತೆಯ ಹಕ್ಕು ಅಂತ ಹೇಳಿದರೆ ನನ್ನ ವೈಯಕ್ತಿಕ ಗೌಪ್ಯತೆ, ನನ್ನ ಮಾಹಿತಿಯ ಗೌಪ್ಯತೆ ಅಥವಾ ನನ್ನ ದೇಹದ ಗೌಪ್ಯತೆ, ರೈಟ್ ಟು ಪ್ರೈವಸಿ, ಇದನ್ನು ಆರ್ಟಿಕಲ್ 21 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 21ನ ಪ್ರಕಾರ ಇದು ಎ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಈ ರೂಲಿಂಗ್ಸ್ನ ಪ್ರಕಾರ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿದೆ. ಆದ ಕಾರಣದಿಂದಾಗಿ ಪ್ರತಿಯೊಬ್ಬನಿಗೂ ಕೂಡ ಆತನ ರೈಟ್ ಟು ಪ್ರೈವಸಿ ಅನ್ನುವಂಥದ್ದು ಇಟ್ ಈಸ್ ಗ್ಯಾರಂಟೀಡ್ ಅಂಡರ್ ಆರ್ಟಿಕಲ್ 21 ಆಸ್ ಎ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಅದರಲ್ಲಿ ಉಲ್ಲೇಖ ಮಾಡಿ ಮುಂದುವರಿತಾ ಹೇಳ್ತಾರೆ. ಈ ರೀತಿ ಘಟನೆಗಳು ಆದಾಗ ಪೊಲೀಸ್ ಇಲಾಖೆಯವರು ಯಾವ ರೀತಿ FIR ದಾಖಲು ಮಾಡಬೇಕು ಅಂತ ಹೇಳಿದರೆ, BNS ಸೆಕ್ಷನ್ 77 ಕ್ಲಾಸ್ 2 ಅಲ್ಲಿ ಓಯರಿಸಮ್ ಅಂತೇಳಿ ಹೇಳ್ತಾರೆ. ಅಂದರೆ ಒಬ್ಬ ಮಹಿಳೆಯ, ಇದರಲ್ಲಿ ಸ್ಪೆಸಿಫಿಕಲಿ ಹೇಳಿರುವಂಥದ್ದು ಮಹಿಳೆಯ, ಆಕೆ ಬಯಸದ ಸನ್ನಿವೇಶಗಳಲ್ಲಿ ಫೋಟೋವನ್ನು ತೆಗೆಯುವಂಥದ್ದು, ಆಕೆ ಯಾವುದೋ ಒಂದು ಕ್ರಿಯೆಯಲ್ಲಿದ್ದಾಗ ಫೋಟೋವನ್ನು ತೆಗೆಯುವಂಥದ್ದು, ಆಕೆಯ ಖಾಸಗಿ ಚಿತ್ರವನ್ನು ತೆಗೆಯುವಂಥದ್ದು, ಈ ರೀತಿ ವಿದೌಟ್ ಎ ಕನ್ಸೆಂಟ್ ಫೋಟೋವನ್ನು ತೆಗೆದು ನಂತರ ವಿದೌಟ್ ಎ ಕನ್ಸೆಂಟ್ ನಾವು ಅದನ್ನು ಸೋಷಿಯಲ್ ಮೀಡಿಯಾವೋ ಇನ್ನೇ ಯಾವುದೋ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಅದನ್ನು ಶೇರ್ ಮಾಡುವಂಥದ್ದು, ಇದು ಪನಿಷೇಬಲ್ ಅಂಡರ್ ಸೆಕ್ಷನ್ 77 ಕ್ಲಾಸ್ 2 ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಆ್ಯಂಡ್ ಇಟ್ ಈಸ್ ಎ ನಾನ್ ಕಾಗ್ನಿಸೇಬಲ್ ಅಫೆನ್ಸ್ ಅಂತ ಹೇಳಿ. ಅಂದರೆ ಪೊಲೀಸ್ ಅವರು ಯಾವುದೇ ಕೋರ್ಟಿನ ಅನುಮತಿ ಪಡೆಯದೆ ಅರೆಸ್ಟ್ ಮಾಡಬಹುದು ಅನ್ನುವ ರೀತಿಯಲ್ಲಿ ಇರತಕ್ಕಂಥ ಅಫೆನ್ಸ್ ಇದು. ಇದಲ್ಲದೆ ಮುಂದುವರೆದು 3 ಸೆಕ್ಷನ್ಗಳನ್ನು ಹೇಳ್ತಾರೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನ ಸೆಕ್ಷನ್ 66E, ಸೆಕ್ಷನ್ 67 ಆ್ಯಂಡ್ ಸೆಕ್ಷನ್ 67A, ಈ 3 ಸೆಕ್ಷನ್ಗಳನ್ನು ಉಲ್ಲೇಖ ಮಾಡ್ತಾರೆ. ಈ 3 ಸೆಕ್ಷನ್ಗಳು ಏನು ಹೇಳುತ್ತದೆ ಅಂತ ಹೇಳಿದರೆ, ಅದು ಜೆಂಡರ್ ಈಕ್ವಾಲಿಟಿ ಆಗಿರ್ತಕ್ಕಂಥ ಸೆಕ್ಷನ್. BNS ಅಲ್ಲಿ ಓನ್ಲಿ ಫಾರ್ ಮಹಿಳೆಯರ ಕುರಿತಾಗಿ ನಾವು ಫೋಟೋ ತೆಗೆದರೆ ಮಾತ್ರ ಇರುವಂಥ. ಆದರೆ ಈ IT ಆ್ಯಕ್ಟ್ನಲ್ಲಿ ಪುರುಷರು ಅಥವಾ ಮಹಿಳೆಯರು ಯಾರದ್ದೇ ಆಗಿರ್ಬೋದು, ವಿದೌಟ್ ದೇರ್ ಪರ್ಮಿಷನ್ ನಾವು ಫೋಟೋವನ್ನು ತೆಗೆದರೆ ಅಥವಾ ಅವರ ಪ್ರೈವೇಟ್ ಫೋಟೋಗಳನ್ನು ತೆಗೆದರೆ ಅಥವಾ ಕಾಮಪ್ರಚೋದಕವಾಗಿರ್ತಕ್ಕಂಥ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದರೆ ಅಥವಾ ಲೈಂಗಿಕತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪೋಸ್ಟ್ಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ, ಅದನ್ನು ಶೇರ್ ಮಾಡಿದರೆ, ಅದಕ್ಕೆ ಸ್ಪೆಸಿಫಿಕಲಿ ಈ ಎಲ್ಲ ಅಂಶಗಳಿಗೆ ಇರತಕ್ಕಂತಹ ಸೆಕ್ಷನ್ ಇದು. ಈ ಕಾನೂನಿನ ಪ್ರಕಾರ 3 ವರ್ಷ ಶಿಕ್ಷೆ ಮತ್ತು 5 ಲಕ್ಷ ದಂಡ. ಒಂದು ವೇಳೆ ನಾವು 2ನೇ ಬಾರಿ ಈ ತಪ್ಪನ್ನು ಮಾಡಿದರೆ ನಮಗೆ 5 ವರ್ಷ ಶಿಕ್ಷೆ ಮತ್ತು
10 ಲಕ್ಷ ದಂಡ, ಈ ರೀತಿ ಇರ್ತಕ್ಕಂತಹ ಕಾನೂನು ಇದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಯಾರಾದ್ರೂ ನನ್ನ ಫೋಟೋವನ್ನ ತೆಗಿಲಿಕ್ಕೆ ಆ ಮಹಿಳೆ ಪರ್ಮಿಷನ್ ಕೊಟ್ಟಿದ್ಲು, ಅದರಿಂದ ನಾನು ಶೇರ್ ಮಾಡಿದೆ ಅಂತ ಹೇಳಿ ಯಾರು ಕೂಡ ಸ್ಟೇಷನ್ ಅಲ್ಲಿ ಡಿಫೆನ್ಸ್ ತಗೊಂಡ್ರೆ, ಫೋಟೋವನ್ನ ತೆಗಿಲಿಕ್ಕೆ ಪಡೆದಂತಹ ಅನುಮತಿ ಬೇರೆ ಮತ್ತು ಅದನ್ನ ಶೇರ್ ಮಾಡಲಿಕ್ಕೆ ನಾನು ವಿಶೇಷವಾಗಿ ರೈಟಿಂಗ್ ನಲ್ಲಿಯೋ ಅಥವಾ ಯಾವುದೋ ಮುಖಾಂತರ ನಾನು ಅನುಮತಿ ಪಡೆದಿದ್ರೆ ಮಾತ್ರ ನಾನು ಅದನ್ನು ಶೇರ್ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು. ಅದರಿಂದ ಜನತೆ ಇದರಲ್ಲಿ ಏನು ಅಂತ ಹೇಳಿದ್ರೆ, ಆಲ್ರೆಡಿ ಇದ್ದಂತಹ ಕಾನೂನು ಇದು ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಪೊಲೀಸ್ ಇಲಾಖೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಿರ್ದೇಶನ ನೀಡಿರುವಂಥದ್ದು. ಅದರಿಂದ ಜನಗಳು ಏನು ಎಚ್ಚರಿಕೆ ಮಾಡಬೇಕು ಅಂತ ಹೇಳಿದ್ರೆ, ನಾನು ಒಬ್ಬನ ಫೋಟೋವನ್ನ ತೆಗೆದಿದ್ದೇನೆ ಅಂತ ಆದ್ರೆ ಅದು ನನಗೆ ಶೇರ್ ಮಾಡಲಿಕ್ಕೆ ಅಥವಾ ಅದರ ಬಗ್ಗೆ ನಾನು ಶರವನ್ನ ಬರಲಿಕ್ಕೆ, ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನನಗೆ ಪರ್ಮಿಷನ್ ಇದೆ ಅನ್ನುವಂತಹ ಅರ್ಥ ಅಲ್ಲ ಅನ್ನೋದನ್ನ ನಾವು ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ಆದ್ರಿಂದ ಇದು ಯಾವ ರೀತಿ ಅಂತ ಹೇಳಿದ್ರೆ, ಈ ಹಿಂದಿನ ದಿನಗಳಲ್ಲಿ 10 ಗಂಟೆಯ ನಂತರ, ರಾತ್ರಿ 10 ಗಂಟೆಯ ನಂತರ ಸಾರ್ವಜನಿಕ ಕಾರ್ಯಕ್ರಮಗಳು ಅಥವಾ ಸೌಂಡ್ ಅಥವಾ ಮ್ಯೂಸಿಕ್ಗಳನ್ನು ಹಾಕಿ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕಿಲ್ಲ ಅನ್ನುವಂಥ ಸರ್ಕಾರದ ಸುತ್ತೋಲೆ ಅಥವಾ ಆದೇಶ ಇದೆ. ಈ ಆದೇಶ ಇದ್ದಾಗಲೂ ಕೂಡ ಎಲ್ಲ ಪಾಲಿಸ್ತಾ ಇರಲಿಲ್ಲ. ಪೊಲೀಸ್ ಇಲಾಖೆಗೆ ಸ್ಪಷ್ಟ ನಿರ್ದೇಶನ ಬಂದ ನಂತರ ಕೆಲವು ಜಿಲ್ಲೆಗಳಲ್ಲಿ 10 ಗಂಟೆಯ ನಂತರ ಸೌಂಡ್ ಅನ್ನ ಅಥವಾ ಮ್ಯೂಸಿಕ್ ಅನ್ನ ಆಫ್ ಮಾಡಿಸಿ ಕಾರ್ಯಕ್ರಮ ಮಾಡಿಸ್ತಾ ಇದ್ರು. ಅದೇ ರೀತಿ ಈ ಕಾನೂನು ಹಿಂದೆ ಇತ್ತು. ಈಗ ಪೊಲೀಸ್ ಇಲಾಖೆ ಇದರ ಕುರಿತಾಗಿ ಸ್ಪಷ್ಟವಾದ ನಿರ್ದೇಶನ ನೀಡಿರೋ ಕಾರಣಕ್ಕೋಸ್ಕರ, ಸ್ಪಷ್ಟವಾಗಿ ಈ ಬಗ್ಗೆ FIR ಅನ್ನ ಮಾಡಬೇಕು ಅನ್ನೋದನ್ನ ಹೇಳಿರೋ ಕಾರಣಕ್ಕೋಸ್ಕರ ಜನತೆ ಅರ್ಥ ಮಾಡಿಕೊಳ್ಳಬೇಕು. ಹೊಸ ಕಾನೂನಲ್ಲ, ಇದ್ದಿರ್ತಕ್ಕಂತಹ ಕಾನೂನನ್ನ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನುವ ನಿರ್ದೇಶನವನ್ನು ಪೊಲೀಸ್ ಇಲಾಖೆ ನೀಡಿರುವಂಥದ್ದು. ನಾವು ಇದನ್ನು ಅರ್ಥ ಮಾಡಿಕೊಂಡು ಈ ರೀತಿಯ ತಪ್ಪು ನಮ್ಮಿಂದ ಅಥವಾ ನಮ್ಮ ಸುತ್ತಮುತ್ತ ಇರುವ ಯಾವುದೇ ನಮ್ಮ ಗೆಳೆಯರು ಅಥವಾ ಇನ್ನಿತರ ವ್ಯಕ್ತಿಗಳಿಂದ ಆಗದಂತೆ ಇದನ್ನು ತಡೆಯುವಂಥ ಪ್ರಯತ್ನ ನಾವುಗಳೆಲ್ಲ ಮಾಡಬೇಕು.